ನಾರಾಯಣಿ ಭಕ್ತಜನ ಪ್ರತಿಪಾಲಿನಿ ಜಗದಾಧಾರಣಿ ರಾಜರಾಜೇಶ್ವರಿ ಸರ್ವೇಶ್ವರಿ ಲಕ್ಷ ಲಕ್ಷಣ ಪರಮೇಶ್ವರಿ ಚತುರಾಣಿ ಶ್ರೀ ಕರ್ವಿರ್ನಿವಾಸಿನಿ ಶ್ರೀ ಮಹಾಲಕ್ಷ್ಮಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತತ್ವಿಕಾದಿವಾಹ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಗರ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ ವಿದ್ಯಾಪೀಠ ವಿಧಾತಾರಂ. ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ವೈಶಂಪಾಯನೋ ವಾಚ. ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ನೈ ಶಾಸ್ತ್ರ ಸಂಗ್ರಹೈ ಯಾಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಶ್ರೀಕೃಷ್ಣ ಪರಮಾತ್ಮ 18 ಅಧ್ಯಾಯಾತ್ಮಕವಾದ ಬಹು ದಿವ್ಯವಾದ ಅಮೂಲ್ಯವಾದ ನಮ್ಮ ಧರ್ಮದಲ್ಲಿ ನಾವಿರಬೇಕು, ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡಬೇಕು. ಪ್ರತಿಯೊಂದು ಧರ್ಮ ಕರ್ಮಗಳನ್ನು ಮಾಡ್ತಾ ಇರುವಾಗ ಹರಿಕರ್ತೃತ್ವಾನುಸಂಧಾನ ಚೆನ್ನಾಗಿರಬೇಕು. ಅದರ ಉದ್ದೇಶ ವಿಷ್ಣು ಪ್ರೀತಿಯಾಗಿರಬೇಕು. ಅದರಿಂದ ಅತ್ಯದ್ಭುತವಾದ ಸಿದ್ಧಿ ಬರುತ್ತೆ ಎಂದು ಕೃಷ್ಣ ಬಹಳ ಸೊಗಸಾಗಿ ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟ. ಅದಾದ ಮೇಲೆ ಗೀತಾ ಸುಗೀತಾ ಕರ್ತವ್ಯ. ಜನಮೇಜಯ, ಆ ಕಾರಣದಿಂದಾಗಿಯೇ ಈ ಗೀತಾ ಏನಿದೆ ಪ್ರತಿನಿತ್ಯ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಸುಗೀತಾ ನಾವು ಹೇಳಬೇಕು. ಕಿಮನ್ನೈ ಶಾಸ್ತ್ರ ಸಂಗ್ರಹಿ, ಬ್ಯಾರೆ ಶಾಸ್ತ್ರಗಳನ್ನು ಹೇಳಿ ಏನು ಉಪಯೋಗವೇನಿದೆ? ಯಾಕೆ? ಯಾಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಅನಂತ ಜ್ಞಾನ ನಿಧಿಯಾದ ಬ್ರಹ್ಮದೇವರ ಉತ್ಪತ್ತಿಗೆ ಕಾರಣನಾದ ಪದ್ಮನಾಭ, ಆ ಪದ್ಮನಾಭನಿಂದ ಮುಖದಿಂದ ಹೊರಬಂದಿರ್ತಕ್ಕಂಥ ಭಗವದ್ಗೀತೆಗಿಂತಲೂ ಉತ್ತಮವಾದದ್ದು ಜಗತ್ತಿನಲ್ಲಿ ಇನ್ಯಾವುದಿದೆ? ಸರ್ವಶಾಸ್ತ್ರಮಯೀ ಗೀತಾ,
ಯಾಕೆ? ಈ ಗೀತಾ ಏನಿದೆ ಸರ್ವಶಾಸ್ತ್ರಮಯವಾಗಿದೆ. ಗೀತೆಯನ್ನು ಹೇಳಿದ ಭಗವಂತನೇನಿದ್ದಾನೆ ಸರ್ವದೇವಮಯನಾಗಿದ್ದಾನೆ. ಆದ್ದರಿಂದಾಗಿ ಈ ಎರಡರ ಕಾಂಬಿನೇಷನ್ ಮೀರಿದ ಇನ್ನೊಂದು ಯಾವುದು ದೊಡ್ಡದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೇಳಿಲಿ, ಒಂದು ಮಾತನ್ನು ಹೇಳ್ತೇನೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಈ 4 ಗಕಾರಗಳು ಮನುಷ್ಯನ ಬಾಯಿಯೊಳಗೆ ಅಖಂಡವಾಗಿ ಇರಲೇಬೇಕು. ಗೀತಾ ಪಠಣ, ಅಧ್ಯಯನ, ಗಂಗಾ ಸ್ನಾನ, ಪ್ರತಿ ನಿತ್ಯದೊಳಗೂ ಗಾಯತ್ರಿ ಜಪ, ಆಮೇಲೆ ಮನಸ್ಸು ಸಿಕ್ಕಾಗ, ಸಮಯ ಸಿಕ್ಕಾಗೆಲ್ಲ ಗೋವಿಂದ 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 ಅಂತ ಅಖಂಡವಾಗಿ ಗೋವಿಂದ ನಾಮಸ್ಮರಣೆ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ಹೇಳಿದಂತೆ ಅಖಂಡವಾಗಿ ಈ 4ರಿಂದಲೇ ಸಿದ್ಧಿ ಇದೆ. ಗೀತೆಯಿಂದ ಶುದ್ಧವಾದ ತತ್ವಜ್ಞಾನವಿದೆ, ಗಂಗೆಯಿಂದ ಪಾಪ ಪರಿಹಾರವಿದೆ, ಗಾಯತ್ರಿಯಿಂದ ಸಿದ್ಧಿ ಇದೆ, ಗೋವಿಂದನಿಂದ ಮೋಕ್ಷವಿದೆ. ಇನ್ನೇನು ಬೇಕ್ರಿ? ಇನ್ನೇನು ಬೇಕು? ಅಭೂತಪೂರ್ವವಾದ ತತ್ವಜ್ಞಾನ ಸಿಗುವುದು, ಮೋಕ್ಷಕ್ಕೆ ಕಾರಣವಾದ ಅಭೂತಪೂರ್ವವಾದ ತತ್ವಜ್ಞಾನ ಸಿಗುವುದು ಗೀತೆಯಿಂದ. ಭಗವತ್ಪದಿಯಾದ ಗಂಗೆಯಿಂದ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ. ಇವತ್ತಿನ ದೈನಂದಿನ ಜೀವನಕ್ಕಾಗಲಿ, ಸಂಸಾರ ಅಥವಾ ಮೋಕ್ಷಕ್ಕಾಗಲಿ ಪ್ರತಿಬಂಧಕವಾಗಿರ್ತಕ್ಕಂಥ ಏನೆಲ್ಲ ಪಾಪಗಳಿವೆ ಆ ಪಾಪಗಳ ಪರಿಹಾರವಾಗೋದು ಗಂಗಾ ಸ್ಮರಣ, ಗಂಗಾ ಸ್ನಾನದಿಂದ. ಗಾಯತ್ರಿಯಿಂದ ಅಂತರೂ ಎಷ್ಟು ಫಲವಿದೆ ಗಾಯತ್ರಿಯಿಂದ ಹೇಳೋದು. ದೇವರು ಬಂದು ನರ್ತನ ಮಾಡ್ತಾನೆ ಗಾಯತ್ರಿ ಜಪವನ್ನು ಮಾಡುವವನ ಮುಂದೆ. ದೇವರು ಬಂದು ಅನಂತ ಕೈಗಳಿಂದ ಬಂದು ರಕ್ಷಣೆಯನ್ನು ಮಾಡ್ತಾನೆ ಗಾಯತ್ರಿ ಜಪ ಮಾಡುವವನ ಮುಂದೆ. ಸ್ವಯಂ ದೇವರು ಅನಂತ ಜೀವರಾಶಿಗಳಲ್ಲಿ ಬಂದು ಬುದ್ಧಿ ಪ್ರೇರಣೆಯನ್ನು ಮಾಡಿ ಆ ಎಲ್ಲ ಜೀವರಾಶಿಗಳು ನಮಗೆ ಅನುಕೂಲವಾಗಿರುವಂತೆ ನೋಡಿಕೊಳ್ತಾನೆ ಗಾಯತ್ರಿ ಜಪ ಮಾಡುವವನಿಗೆ. ಹೀಗೆ ಅಪರಿಮಿತವಾಗಿರ್ತಕ್ಕಂಥ ಫಲ ಗಾಯತ್ರಿಯಿಂದ ಇದೆ. ಕೊನೆಗೆ ಮೋಕ್ಷಪ್ರದ ಗೋಪಿಹಿ ವಿಂದತೆ ಇತಿ ತತ್ವಜ್ಞಾನಿಗಳಿಂದ ಹೊಂದಲ್ಪಡುವಂತಹ ಗೋವಿಂದ ಅವನು ಮೋಕ್ಷವನ್ನೇ ಕೊಡ್ತಾನೆ, ಅನಂತಕಾಲೀನವಾದ ಸುಖವನ್ನು ಕೊಡ್ತಾನೆ. ಆದ್ದರಿಂದಾಗಿ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯಸ್ಥಿತಿ, ಮನಸ್ಸಿನೊಳಗೆ ಸದಾಕಾಲಿ 4 ಇರಲೇಬೇಕು. ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ಲಿಪ್ಯತೆ. ಈ 4 ಗಕಾರಗಳು ಯಾರ ಬಾಯಿಯಲ್ಲಿ ಯಾರ ಮನಸ್ಸಿನಲ್ಲಿ ಅಖಂಡವಾಗಿ ಇದೆ ಅವರಿಗೆ ಪುನರ್ಜನ್ಮ ಅಂತ ಅನ್ನೋದು ಬರುವುದೇ ಇಲ್ಲ. 620 ಶ್ಲೋಕಾತ್ಮಕವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಕೃಷ್ಣ ಸಮಗ್ರವಾದ ಶ್ರೀಮನ್ ಮಹಾಭಾರತದ ಸಾರವನ್ನು ಹೊರಗೆ ತೆಗೆದು ಗೀತೆಯಾಗಿ ಅರ್ಜುನನಿಗೆ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಅದ್ಭುತವಾದದ್ದು ಅಂತ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ, ಗೀತೆಯನ್ನು ಉಪದೇಶವಾದ ಮೇಲೆ ಆ ರಣಾಂಗಣ ಹೇಗಿತ್ತು ಅಂತ ಕೇಳಿದಾಗ ಸಂಜಯ್ ಹೇಳ್ತಾನೆ, ಏನಣ್ಣ ಧೃತರಾಷ್ಟ್ರ, ಏನು ಹೇಳಿ ಮಹಾರಾಜ, ಯಾವಾಗ ಕೃಷ್ಣ ಪರಮಾತ್ಮ ಯತ್ರ ಯೋಗೇಶ್ವರ ಕೃಷ್ಣ ಎಂತಾರೆ ಕೊನೆಯ ಶ್ಲೋಕವನ್ನು ಹೇಳಿ ತಾನು ಮುಗಿಸಿದ್ನಲ್ಲ, ಅರ್ಜುನ ಹೇಳಿದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಎಂಬುದಾಗಿ ಅರ್ಜುನ ಕೊನೆಯ ಶ್ಲೋಕ ಹೇಳಿ ತಾನು ಬಿಲ್ ಬಾಣಗಳನ್ನು ಗಾಂಧೀವ ಧನಸ್ಸನ್ನು ಎತ್ತಿಕೊಂಡು ನಿಂತಾಗ ಸಮಗ್ರವಾಗಿರ್ತಕ್ಕಂಥ ರಣಾಂಗಣ ಕೇಕೆ ಹಾಕ್ತಾ ಇದೆ. ಸಮುದ್ರದ ಘೋಷದಂತೆ ಭೋರ್ಗರಿತಾ ಇದೆ. ದುರ್ಯೋಧನಾದಿಗಳು ತ್ರಸ್ತರಾಗಿ ಹೋಗಿಬಿಟ್ರು. ಅವ್ರು ತಿಳಿದಿದ್ರು ಅರ್ಜುನ ಸೋತ, ಅರ್ಜುನ ಹಿಂದೇಟಾಕಿದ ಅಂತಂದರೆ ಪಾಂಡವರಿಗೆ ದೊಡ್ಡ ಹೊಡೆತ ಬಿತ್ತು ಎಂಬುದಾಗಿ ಭಾವಿಸಿದ್ರು. ಆದರೆ ಮೊದಲನೇ ಹೆಜ್ಜೆಯೊಳಗೇನೆ ಪಾಂಡವರನ್ನು ಗೆಲ್ಲಿಸಿಬಿಟ್ಟ ಕೃಷ್ಣ. ಮೊದಲನೇ ದಿನವೇ ಪಾಂಡವರು ಗೆದ್ದಾಗಿ ಬಿಟ್ಟಿತ್ತು. ಆ ಮಟ್ಟಕ್ಕೆ ವಿಜಯ ಘೋಷ ನಡೀತಾ ಇದೆ. ಆಗ ಪಾಂಡವರ ಘೋಷವನ್ನು ನೋಡಿ ದುರ್ಯೋಧನಾದಿಗಳು ನಿಮ್ಮವರು ಕೂಡ ಚೆನ್ನಾಗಿ ಜೋರಾಗಿ ಹೇಳ್ತಾ ಇದ್ದಾರೆ. ಆಗ ಧರ್ಮರಾಜ ಎಂಥ ಬುದ್ಧಿವಂತ, ಎಂಥ ವಿನಯಶೀಲ, ಅತ್ಯುತ್ತಮವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಇರುವ ಹಿರಿಯರು ಕೂಡ
ನಮ್ಮ ಪಕ್ಷದಲ್ಲಿ ಇರುವ ಹಿರಿಯರ ಆಶೀರ್ವಾದ ತಪ್ಪಿದರೆ ಏನಾಗತ್ತೆ, ವಿರೋಧ ಪಕ್ಷದಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೆಯೋದರಿಂದ ಏನು ಲಾಭ ಸಿಗತ್ತೆ, ಎರಡನ್ನೂ ಕೂಡ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾರೆ. ಧರ್ಮರಾಜ ರಥದಿಂದ ಕೆಳಗೆ ಇಳಿದವನೇನೆ ಏಷ ಭೀಷ್ಮಂ, ಕೆಳಗೆ ಇಳಿದು ಮುಂದೆ ಹೊರಟ ಕೃಷ್ಣನ ಕೇಳಿದ, ಏನ್ ಕೃಷ್ಣ ಮತ್ತ ಅಣ್ಣ ಇಲ್ಲಿ ಹೊರಟನಲ್ಲ, ಎಲ್ಲಿ ಹೊರಟಿಲ್ಲ, ಅನುಮಾನ್ಯ ಪಾರ್ಥಿವ ಯುದ್ಧಕ್ಕೆ ಈ ಹಿರಿಯ ಪಡೆದುಕೊಂಡೇ ಇವನು ವಿಚಾರವನ್ನು ಮಾಡ ಯುಧಿಷ್ಠಿರ ನೇರವಾಗಿ ನಡೀತಾ ಎಲ್ಲಿ ಭೀಷ್ಮಾಚಾರ್ಯ ಹೋಗ್ತಾರೆ. ಅನುಜಾನೀಹಿ ಮಾಂ ತಾತ ಆಶೀಷ ಪ್ರಯೋಜಯ. ಭೀಷ್ಮಾಚಾರ್ಯರ ರಥಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಪಾದೋಕರಾಭ್ಯಾಂ ಪ್ರೀಪೀಡ್ಯ, ಎರಡು ಕೈಗಳಿಂದ ಭೀಷ್ಮಾಚಾರ್ಯರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಪಿತಾಮಹ ಭೀಷ್ಮಾಚಾರ್ಯ, ಯುದ್ಧಕ್ಕಾಗಿ ನಾನು ನಿಮಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ, ಆಮಂತ್ರಿತನಾಗ್ತಾ ಇದ್ದೇನೆ. ಅನುಜಾನೀಹಿ, ನೀವು ಅನುಜ್ಞೆಯನ್ನು ಕೊಡಬೇಕು, ಆಶೀರ್ವಾದವನ್ನು ಮಾಡಬೇಕು ವಿಶೇಷವಾಗಿ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಯದ್ದೇವಂ ನಾಭಿಗಚ್ಚೇತಾಹ ಯುಧಿ ಮಾಂ ಪೃಥಿವೀಪತೆ ಶಪೇಯಂ ತ್ವಾಂ ಮಹಾರಾಜ ಪರಿಭಾವಾಯ ಭಾರತ. ನೀನು ಏನಾದರೂ ಇವತ್ತು ಬಂದು ನಮಸ್ಕಾರವನ್ನು ಮಾಡಿ ಯುದ್ಧಕ್ಕೆ ಆಮಂತ್ರಣೆಯನ್ನು ಅನುಜ್ಞೆಯನ್ನು ನೀನು ಬೇಡಿದ್ದಿಲ್ಲ ಅಂತಾಗಿದ್ದರೆ ನಾನು ಶಾಪ ಕೊಡುವವನಾಗಿದ್ದೆ. ನಾನು ಶಾಪ ಕೊಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೆ. ಕೊನೆಯು ಯುದ್ಧ ಆರಂಭವಾಗುವ ಕ್ಷಣದವರೆಗೂ ನಾನು ಕಾಯ್ತಾ ಇದ್ದೆ. ಯುದ್ಧ ಆರಂಭವಾದ ಕ್ಷಣದೊಳಗೆ ನಾನು ಶಾಪ ಕೊಡಲಿಕ್ಕೆ ಸಿದ್ಧನಾಗಿದ್ದೆ. ಪ್ರೀತೋಹಂ, ನೀನು ಬಂದು ನಮಸ್ಕಾರವನ್ನು ಮಾಡಿ ಅನುಮತಿಯನ್ನು ಬೇಡಿದ್ದಕ್ಕಾಗಿ ನಾನು ಸಂತುಷ್ಟನಾಗಿದ್ದೇನೆ. ಪುತ್ರ, ಹೇ ಮಗನೇ, ಯುದ್ಧಸ್ವ, ಗೆಲ್ಲು, ಜಯಮಾಪ್ನುಹಿ, ಜಯವಾಗಲಿ. ಯುದ್ಧಸ್ವ, ಯುದ್ಧ ಮಾಡು, ಜಯಮಾಪ್ನುಹಿ, ಅವಶ್ಯವಾಗಿ ಗೆಲ್ಲುವ ನೀನಾಗು. ಯತ್ತೇ ಅಭಿಲಷಿತಂ ಚಾನ್ಯತ, ಇವು ಎರಡು ಬಿಟ್ಟು ಇನ್ನೇನಾದರೂ ನಿನ್ನ ಮನಸ್ಸಿನಲ್ಲಿ ಇತ್ತು ಅಂತಾಗಿದ್ರೆ ಅದು ಕೂಡ ಸಿದ್ಧವಾಗಲಿ. ವ್ರಿಯತಾಂ ವರ ವ್ರಿಯತಾಂಚ ವರಪಾರ್ಥ ಕಿಮಸ್ಮತ್ತೋ ಅಭಿಕಾಂಕ್ಷಸಿ. ನನ್ನಿಂದೇನಾದರೂ ವರದ ಅಪೇಕ್ಷೆ ಇತ್ತು ಅಂತಾಗಿದ್ದರೆ ಕೇಳು, ನಾನು ವರ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಏನು ಹೇಳಿ ಧರ್ಮಣ್ಣ? ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಎಲ್ಲರೂ ಹಣಕ್ಕೆ ದಾಸರಾಗಿ ಹೋಗಿದ್ದಾರೆ. ಅರ್ಥಸ್ಯ ಪುರುಷೋ ದಾಸ ದಾಸಸ್ತ್ವರ್ಥೋ ನ ಕಸ್ಯಚಿತ. ಅರ್ಥ, ಹಣ ಇಂಥವನ ದಾಸವಾಗಿದೆ, ಇಂಥವನ ದಾಸವಾಗಿದೆ ಎನ್ನುವುದು ಜಗತ್ತಿನಲ್ಲಿ ನಾವು ಕಾಣೋದೇ ಇಲ್ಲ. ಎಲ್ಲರನ್ನು ತನ್ನ ದಾಸರನ್ನಾಗಿ ಮಾಡಿಕೊಂಡು ಬಿಟ್ಟಿದೆ ಅರ್ಥ. ಅದೇ ಹಣದಿಂದಲೇ ಇವತ್ತು ನಾನು ಕಟ್ಟಿ ಹಾಕಿಕೊಂಡು ಬಿಟ್ಟಿದ್ದೇನೆ, ಕಟ್ಟಿ ಹಾಕಿಕೊಂಡು ಬಿಟ್ಟಿದ್ದೆ. ಏನು ಮಾಡೋದು ಹೇಳ? ಈ ದುರ್ಯೋಧನ ತುಂಬ ಹಣ ಕೊಟ್ಟ, ಅನ್ನ ಕೊಟ್ಟ, ಕಾಲಿಗೆ ಬಿದ್ದು ನನ್ನ ಪರವಾಗಿ ಯುದ್ಧ ಮಾಡಬೇಕು ಅಂತ ಬೇಡಿದ. ಧರ್ಮ ಗೊತ್ತಿದ್ದರೂ ಅಧರ್ಮದ ಪರವಾಗಿ ನಿಂತು ಯುದ್ಧ ಮಾಡಬೇಕಾಯಿತು. ನಾನು ಯುದ್ಧ ಮಾಡಬೇಕಾಯಿತು, ಮಾಡಲಿಕ್ಕಾಗಿ ಇಲ್ಲಿ ನಿಂತಿದ್ದೇನೆ. ಇವತ್ತು ನಮ್ಮ ಪರಿಸ್ಥಿತಿ ಹೀಗಾಗಿದೆ, ನಮ್ಮ ಪರಿಸ್ಥಿತಿ ಹೀಗಾಗಿದೆ. ನಮಗೆ ಧರ್ಮ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಧರ್ಮಗಳು ಗೊತ್ತು. ಆದರೆ ಯಾಕೆ ಅಧರ್ಮವನ್ನು ಮಾಡ್ತೇವೆ ಅಂತಂದ್ರೆ ಹೊಟ್ಟೆ ಪಾಡಿಗಾಗಿ, ಹಣಕ್ಕೆ ನಾವು ದಾಸರಾಗಿದ್ದಕ್ಕಾಗಿ. ಆ ಹಣ ಎಲ್ಲಿ ಸಿಗತ್ತೆ, ಆ ಹಣಕ್ಕಾಗಿ ಎಂಥ ಅಧರ್ಮದಲ್ಲಿ ಹೆಜ್ಜೆಯನ್ನು ಇಡುವುದಕ್ಕೂ ನಾವು ಸಿದ್ಧರಾಗಿ ಬಿಡುತ್ತೇವೆ. ಕೆಲವೊಮ್ಮೆ ಅನಿಸುತ್ತೆ, ಸಂಧ್ಯಾವಂದನ, ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡ್ತಾ ಇರುವಾಗ, ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಇರುವಾಗ, ದೇವರ ನೈವೇದ್ಯವನ್ನು ಮಾಡಿ ವೈಭವದಿಂದ ಊಟ ಮಾಡ್ತಾ ಇರುವಾಗ ಕೆಲವೊಮ್ಮೆ ಅನಿಸುತ್ತೆ, ದೇವರು ದಾರಿದ್ರ್ಯ ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾನೆ ಅಂತ ಅನಿಸುತ್ತೆ. ಯಾಕೆ ಇಷ್ಟು ದರಿದ್ರರಾಗಿದ್ದಕ್ಕಾಗಿ ದೇವರ ಆರಾಧನೆಯನ್ನು ಮಾಡ್ತೇವೆ ಅಂತ ಅನಿಸುತ್ತೆ.
ಅದೇ ಇನ್ನು ಕೆಲವೊಮ್ಮೆ ಅನಿಸುತ್ತೆ, ಈ ದಾರಿದ್ರ್ಯ ಕೊಟ್ಟದ್ದಕ್ಕಾಗಿ ಹಣ ಬೇಕು, ಆ ಹಣಕ್ಕಾಗಿ ಎಂಥ ಮಟ್ಟಕ್ಕೂ ನಾವು ಕೆಳಗಿಳಿಯಲಿಕ್ಕೆ ಸಾಧ್ಯವಿದೆ ಅಲ್ವಾ? ಎಂಥ ಧರ್ಮವನ್ನು ಕೂಡ ಬಿಡಲಿಕ್ಕೆ ಸಾಧ್ಯವಿದೆ, ಎಂಥ ಅಧರ್ಮವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಲ್ವಾ ಎಂಬ ದುಃಖ. ಇದು ಅತ್ಯಂತ ಕಟ್ಟಿಟ್ಟ ಬುದ್ಧಿ. ಇದು ಭೀಷ್ಮಾಚಾರ್ಯರಿಗಿತ್ತು, ನಮ್ಮ ಪಾಡಿಯಲ್ಲಿ ಅದು. ಅರ್ಥಸ್ಯ ಪುರುಷೋ ದಾಸಾಹ ದಾಸಸ್ತ್ವರ್ಥೋ ನಕರ್ಹಿಚಿತ. ಆದ್ದರಿಂದಾಗಿ ಆ ಹಣದಿಂದ ನಾನು ಕಟ್ಟಾಕೊಂಡ್ಬಿಟ್ಟಿದ್ದೇನೆ ಧರ್ಮಣ್ಣ, ನಾನು ಇಲ್ಲಿ ಯುದ್ಧವಾಡೋದು ಅನಿವಾರ್ಯವಾಗಿದೆ. ಆದರೆ ನೀನು ಬಂದು ನಮಸ್ಕಾರ ಮಾಡಿದ್ದಕ್ಕಾಗಿ ನಾನು ಪ್ರೀತನಾಗಿದ್ದೇನೆ, ಏನಾದರೂ ವರ ಬೇಡುವುದಿದ್ರೆ ಬೇಡು ಅಂತ ಇಷ್ಟು ಬೇಡಿಕೊಂಡಾಗ ಆಗ ಅವ್ರು ಹೇಳ್ತಾರೆ, ಭಾರಿ ಸುಂದರವಾಗಿ ಯುಧಿಷ್ಠಿರ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಂತ್ರಯಸ್ವ ಮಹಾಬಾಹೋ ಹಿತೈಷಿ ಮಮ ನಿತ್ಯಶಃ. ಪಿತಾಮಹ, ನನ್ನ ಪಾಂಡವರ ಅತ್ಯಂತ ಹಿತೈಷಿಯಾಗಿದ್ದೀಯಲ್ಲ, ನಮ್ಮ ಪರವಾಗಿಯೂ ಸ್ವಲ್ಪ ವಿಚಾರವನ್ನು ಮಾಡು, ನಮ್ಮ ಧರ್ಮದ ಪರವಾಗಿಯೂ ಸ್ವಲ್ಪ ವಿಚಾರವನ್ನು ಮಾಡು, ಸಾಕು. ಕೌರವಸ್ಯ ಯುದ್ಧಸ್ವ ಕೌರವಸ್ಯಾರ್ಥೆ ಮಮೇಶ ಸತತಂ ವರ. ನೀನು ಕೌರವರಿಗಾಗಿ ಅವಶ್ಯವಾಗಿ ಯುದ್ಧ ಮಾಡಿ, ನಮ್ಮ ಹಿತೈಷಿಯಾಗಿ ನಿಂತು ಅವರ ಪರವಾಗಿ ನಿಂತು ಯುದ್ಧ ಮಾಡಿ ಸಾಕು. ಇಷ್ಟು ವರವನ್ನು ಕೊಟ್ಟರೆ ನಾನು ಉದ್ಧಾರವಾಗಿ ಹೋಗುತ್ತೆ ಅಂತ ಹೇಳಿದಾಗ ಭೀಷ್ಮವಾಚ ರಾಜನ್ ಕಿಮತ್ರ ಸಾಹ್ಯಂತೆ ಕರೋಮಿ ಕುರುನಂದನ. ಏನು ಸಹಾಯ ಮಾಡಬೇಕು ಹೇಳು. ಕಥಂ ಜಯೇಯಂ ಸಂಗ್ರಾಮೇ ಭಗವಂತಮ ಅಪರಾಜಿತಂ. ಇಚ್ಛಾ ಮೃತ್ಯುವಾದ ಅಪರಾಜಿತರಾಗಿರ್ತಕ್ಕಂಥ ನಿಮ್ಮನ್ನು ಈ ಯುದ್ಧದೊಳಗೆ ಹೇಗೆ ಗೆಲ್ಲಬಹುದು ಹೇಳಿ. ಇದು ಮೊದಲನೇ ವರ. ಎರಡನೇದ್ದು, ಈ ಯುದ್ಧದೊಳಗೆ ನಿಮ್ಮನ್ನು ಹೇಗೆ ಸಂಹಾರವನ್ನು ಮಾಡಬೇಕು ತಿಳಿಸಿಕೊಡಿ. ಏನು ಧರ್ಮರಾಜರ ಧೈರ್ಯ. ರಣರಂಗದಲ್ಲಿ ನಿಂತಿದ್ದಾನೆ ಭೀಷ್ಮಾಚಾರ್ಯ. ವರ ಕೊಟ್ಟಾಗ ಭೀಷ್ಮಾಚಾರ್ಯಗೆ ಬೇಡ್ತಾ ಇದ್ದಾನೆ, ಈ ಯುದ್ಧದೊಳಗೆ ನಿಮ್ಮನ್ನು ಹೇಗೆ ಗೆಲ್ಲಬೇಕು ಎನ್ನುವುದನ್ನು ತಿಳಿಸಿಕೊಡಿ. ಈ ರಣಾಂಗಣದೊಳಗೆ ನಿಮ್ಮನ್ನು ಹೇಗೆ ಸಂಹಾರವನ್ನು ಮಾಡಬೇಕು, ನಿಮ್ಮ ಮೃತ್ಯು ಹೇಗಿದೆ, ಎರಡನ್ನು ನಮಗೆ ತಿಳಿಸಬೇಕು. ಭೀಷ್ಮಾಚಾರ್ಯ ಹೇಳ್ತಾರೆ, ನಸ್ಮತಂ ತಾತ ಪಶ್ಯಾಮಿ ಸಮರೇ ಯೋ ಜಯೇತ ಮಾಂ ನ ತಾವನ್ ಮೃತ್ಯುಕಾಲೋಪಿ ಪುನರಾಗಮನಂ ಕುರು. ನನ್ನನ್ನು ಯಾರು ಗೆಲ್ತಾರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಯಾರು ಗೆಲ್ತಾರೆ ಅವತ್ತೇ ನನ್ನ ಮೃತ್ಯುವಿದೆ. ಸಮಯ ಬರುವವರಿಗೆ ಕಾಯು, ಬಂದಾಗ ಅವಶ್ಯವಾಗಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾರೆ. ಹಾಗೆಯೇ ಮುಂದೆ ನಡೆದುಕೊಂಡು ಅವರು ತಿಳಿಸ್ತಾರೆ. ಅಲ್ಲಿಗೆ ಅವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ, ತಥೋ ಯುಧಿಷ್ಠಿರೋ ವಾಕ್ಯಂ ಭೀಷ್ಮಸ್ಯ ಕುರುನಂದನ ಶಿರಸ ಪ್ರತಿಜಗ್ರಾಹ ಭೂಯಸ್ತಮಭಿವಾದ್ಯ ಚ. ತಲೆ ಬಾಗಿದ, ನಮಸ್ಕಾರವನ್ನು ಮಾಡಿದ, ಪುನಃ ಅಭಿವಾದನವನ್ನು ಮಾಡಿ ಅಲ್ಲಿಂದ ನೇರವಾಗಿ ದ್ರೋಣಾಚಾರ್ಯರ ಬಳಿ ಹೋದ ಗುರುಗಳು. ಆಮಂತ್ರಯೇತ್ವಂ ಭಗವಾನ್ ಯೋತ್ಸೆ ವಿಗತ ಕಲ್ಮಷ ಕಥಂ ಜಯೇ ರಿಪುನ್ ಸರ್ವಾನ್ ಅನುಜ್ಞಾತಸ್ತ್ವಯ ದ್ವಿಜ. ಆ ದ್ರೋಣಾಚಾರ್ಯರಿಗೆ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ, ಸ್ವಾಮಿ ನೀವು ಯುದ್ಧಕ್ಕೆ ಅನುಮತಿಯನ್ನು ಕೊಡಬೇಕು, ನಿಮ್ಮ ಜೊತೆಗೆ ನಾನು ಯುದ್ಧವಾಡುವವನಿದ್ದೇನೆ, ನೀವು ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದಾಗ ದ್ರೋಣಾಚಾರ್ಯ ಹೇಳ್ತಾರೆ, ಯದಿಮಾಂನಾಭಿಗಚ್ಚೇತಃ. ಈ ರೀತಿಯಾಗಿ ಯುದ್ಧವಾಡುವುದಕ್ಕೆ ನನಗೆ ಅನುಮತಿಯನ್ನು ಬೇಡುವುದಕ್ಕಾಗಿ ನೀನು ಬಂದಿದ್ದಿಲ್ಲ ಅಂತಾಗಿದ್ದರೆ ನಾನು ಶಾಪವನ್ನು ಕೊಡುವವನಾಗಿದ್ದೆ. ಇವತ್ತು ತಂದೆ ತಾಯಿಗಳನ್ನು, ಅತ್ತೆ ಮಾವಂದಿರನ್ನು ನೆಗ್ಲೆಕ್ಟ್ ಮಾಡ್ತಾ ಇರುವಾಗ ನಾವು ಬಹಳ ವಿಚಾರವನ್ನು ಮಾಡಬೇಕು. ಅವರು ನೇರವಾಗಿ ಮಾತಿನಿಂದ ಶಾಪ ಕೊಡೋದು ಬೇಕಾಗಿದೆಲ್ಲ. ಮಾನಸಿಕವಾಗಿ ಅವರು ಶಾಪವನ್ನು ಕೊಟ್ಟರೂ ಸಹ ನಮಗೆ ಬಹಳ ಅನರ್ಥವಾಗತ್ತೆ, ನಮಗೆ ಬಹಳ ಪೀಡೆಯಾಗತ್ತೆ. ಇದರಲ್ಲಿ ಯಾವ ಮಾತು ಇಲ್ಲೇ ಇಲ್ಲ. ಆದ್ದರಿಂದಾಗಿ ಅವರನ್ನು ನಮ್ಮ ವಿರೋಧ ಪಕ್ಷದೊಳಗೆ ಅವರು ಇರಲಿ, ಆದರೆ ಅವರ ಶಾಪ, ಆ ಗುರುಗಳ, ಆ ಹಿರಿಯರ ಶಾಪ ನಮ್ಮ ಮೇಲೆ ಆಗದೆ ಇರುವ ಹಾಗೆ ನಾವು ನೋಡಿಕೊಳ್ಳಬೇಕಾದದ್ದು ಇದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆಯಾಗಿದೆ. ಇದರಲ್ಲಿ ಎರಡು ಮಾತಿಲ್ಲ. ಆಗ ಯುಧಿಷ್ಠಿರ ತುಷ್ಟೋಸ್ಮಿ ಪೂಜಿತಶ್ಚ ತ್ವಯಾನಘ. ನಿನ್ನ ಈ ನಡವಳಿಕೆ ನಾನು ಸಂತುಷ್ಟನಾಗಿದ್ದೇನೆ. ಏನು ಹೇಳೋನು, ಹಣ ನಮ್ಮನ್ನು ಕಟ್ಟಿ ಹಾಕಿಬಿಟ್ಟಿದೋ ಮಾರಾಯ. ಏನು ಧರ್ಮ, ಯಾವುದೋ ಅಧರ್ಮ ನನಗೆ ಗೊತ್ತು, ಆದರೆ ಧರ್ಮದ ವಿರುದ್ಧವಾಗಿ ಅಧರ್ಮದ ಪಕ್ಷದೊಳಗೆ ನಿಂತು ಯುದ್ಧ ಮಾಡಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಪರಿಸ್ಥಿತಿ ಭೀಷ್ಮ ದ್ರೋಣಾದಿಗಳ ಪರಿಸ್ಥಿತಿ ಇದ್ದಾಗಿದೆ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳಬೇಕು, ಯಾರಿಂದಲೂ ಬಹಳ ಹಣವನ್ನು ಸ್ವೀಕಾರವನ್ನು ಮಾಡಬೇಡ. ನಿನ್ನ ದಾರಿದ್ರ್ಯ ಇದ್ದರೆ ಇರಲಿ, ಆದರೆ ಹಣ ಮಾತ್ರ ಹೆಚ್ಚಿಗೆ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡ ಎಂದು ಯಾರ ಹಣವನ್ನು, ಬಹಳ ಹಣವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗ್ತೇವೆ,
ಆಗ ಅವರ ಕೈಗೊಂಬೆ ಆಗಿಬಿಡುತ್ತೆ, ಅಧರ್ಮಕ್ಕೆ ವಶರಾಗಿ ಬಿಡುವಂಥ ಪ್ರಸಂಗವಿದೆ. ಇದು ಭೀಷ್ಮಾಚಾರ್ಯ ದ್ರೋಣಾಚಾರ್ಯರ ಪರಿಸ್ಥಿತಿ. ಅವರು ದುಃಖವನ್ನು ಪಡ್ತಾರೆ. ಯುಧಿಷ್ಠಿರ ಉವಾಚ ಜಯಮಾಶಸ್ವಮೇ ಬ್ರಹ್ಮನ್ ಮಂತ್ರಯಸ್ವಚ ಮದ್ಹಿತಂ. ನಮಗೆ ಜಯವಾಗಲಿ ಅಂತ ಅಪೇಕ್ಷೆ ಪಡಿ, ನನ್ನ ಹಿತವೇನಿದೆ ಆ ವಿಚಾರವನ್ನು ನಿಮ್ಮ ರಣಾಂಗಣದ ಪ್ಲ್ಯಾನುಗಳಲ್ಲಿ ಈ ವಿಚಾರವೂ ಒಳಗಿರಲಿ. ಧರ್ಮರಾಜನಿಗೆ ಏನು ಮಾಡೋದರಿಂದ ಹಿತವಾಗತ್ತೆ ಅನ್ನೋದು ಸ್ವಲ್ಪ ವಿಚಾರವನ್ನು ಮಾಡಿ ಸಾಕು, ನಾನು ಬಾಳ್ಬೇಕಿಲ್ಲ ಅಂತ ಹೇಳಿದಾಗ ದ್ರೋಣಾಚಾರ್ಯ ಹತ್ರ ಧ್ರುವಸ್ಥೆ ವಿಜಯೋ ರಾಜನ್, ನಿನಗೆ ಗೆಲುವು ಇದ್ದೇ ಇದೆ. ಯಾಕೆ? ಯಸ್ಯ ಮಂತ್ರಿ ಹರಿಸ್ತವ, ನಿನ್ನ ಪ್ರಧಾನಮಂತ್ರಿಯಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ನಿಂತಿದ್ದಾನೆ. ಭಾರಿ ವಿಚಿತ್ರ, ಈ ಕೃಷ್ಣ ಪಾಂಡವರ ಪಕ್ಷದೊಳಗೆ ಪ್ರಧಾನಮಂತ್ರಿ ದೇವರೇ. ಯಾಕೆ? ಅಲ್ಲಿ ವಿದುರನಿದ್ದಾನೆ, ಇಲ್ಲಿ ಯಾರು ಇಲ್ಲಿ ಮಂತ್ರಿಯಾಗಿ ಇರುವವನು, ಮಂತ್ರಣ ಮಾಡುವವನು, ವಿಚಾರವನ್ನು ಮಾಡುವವನು, ಆ ವಿಚಾರಗಳನ್ನು ವರ್ಕೌಟ್ ಮಾಡುವವನು ಯಾರು? ಸ್ವಯಂ ಶ್ರೀಕೃಷ್ಣ ಪರಮಾತ್ಮ. ಅಹಂ ತ್ವಾಂ ಅಭಿಜಾನಾಮಿ ರಣೇ ಶತ್ರುನ್ ವಿಜೇಷಸಿ. ಆ ಕೃಷ್ಣನ ಮಾತುಗಳನ್ನು ನೀವು ಕೇಳ್ತಾ ಹೋದರೆ ಎಲ್ಲ ಶತ್ರುಗಳನ್ನು ನೀವು ಕೊಂದು ಹಾಕ್ತೀರಾ, ಸಂಹಾರವನ್ನು ಮಾಡ್ತೀರಾ. ಯಥೋ ಧರ್ಮ, ಎಲ್ಲಿ ಧರ್ಮವಿದೆ ಅಲ್ಲಿ ಕೃಷ್ಣನಿದ್ದಾನೆ, ಎಲ್ಲಿ ಕೃಷ್ಣನಿದ್ದಾನೆ ಅಲ್ಲಿ ಜಯವಿದೆಯೋ. ಯಾಕೆ ವಿಚಾರವನ್ನು ಮಾಡ್ತೀಯಾ? ಹೋಗ್, ಗೆಲುವಾಗತ್ತೆ, ಹೋಗ್. ನೀನು ಬಂದು ನನಗೆ ನಮಸ್ಕಾರ ಮಾಡಿದ್ದಕ್ಕೆ ಸಂತುಷ್ಟನಾಗಿದ್ದೇನೆ, ಏನಾದರೂ ವರ ಬೇಕಿದ್ದರೆ ಕೇಳು ಅಂತ ಹೇಳಿದಾಗ ಯುಧಿಷ್ಠಿರ ಉವಾಚ ಪೃಚ್ಛಾಮಿ ತ್ವಾಂ ದ್ವಿಜಶ್ರೇಷ್ಠ ಶೃಣು ಯನ್ಮೇ ಭಿಕಾಂಕಿತಂ ಕಥಂ ಜಯೇಯಂ ಸಂಗ್ರಾಮೆ ಭಗವಂತಂ ಅಪರಾಜಿತಂ. ಗೆಲುವು ಸೋಲು ಇಲ್ಲದೆ ಇರುವಂತಹ ನಿಮ್ಮನ್ನು ನಾನು ಹೇಗೆ ಗೆಲ್ಲಬಹುದು? ತುಂಬ ಸೂಕ್ಷ್ಮವಿದೆ. ಭೀಷ್ಮಾಚಾರ್ಯರಿಗೆ ಬೇಡುವಾಗ ನಿಮ್ಮ ಸಂಹಾರವನ್ನು ಹೇಗೆ ಮಾಡಬಹುದು ಅಂತ ಕೇಳಿದ. ಭೀಷ್ಮಾಚಾರ್ಯ ಪಿತಾಮಹ, ಆದರೆ ಗುರು ಅಲ್ಲ. ಇಲ್ಲಿ ದ್ರೋಣಾಚಾರ್ಯ ಗುರುವಾಗಿದ್ದಾರೆ. ನಿಮ್ಮನ್ನು ಹೇಗೆ ಗೆಲ್ಲಬಹುದು ಅಂತ ಕೇಳಿದ, ಹೇಗೆ ಸಂಹಾರವನ್ನು ಮಾಡಬೇಕು ಅಂತ ಕೇಳಲಿಲ್ಲ. ಇದು ತತ್ವಜ್ಞಾನದಿಂದ ಬರುವ ತಿಳುವಳಿಕೆ, ಯಾರಲ್ಲಿ ಹೇಗೆ ವ್ಯವಹಾರವನ್ನು ಮಾಡಬೇಕು ಎನ್ನುವುದು ಗೊತ್ತಾಗುವಂಥ ತಿಳುವಳಿಕೆ. ದ್ರೋಣವಾಚ ನತೇಸ್ತಿ ವಿಜಯಸ್ತವಾದ್ಯ ಉದ್ಭ್ರಾಮ್ಯಹಂ ರಣೆ ಮಮಾಶು ನಿಧನೇ ರಾಜನ್ ಯತಸ್ವ ಸಹಸೋದರೈಹಿ. ನಿನ್ನ ವಿಜಯವನ್ನು ತಡೆಯುವವರು ಜಗತ್ತಿನಲ್ಲಿ ಯಾರಿಲ್ಲ. ನನ್ನ ಸಂಹಾರಕ್ಕಾಗಿ ಪ್ರಯತ್ನ ಪಡು, ನಿಮ್ಮ ಅಣ್ಣ ತಮ್ಮಂದಿರ ಸಹಿತನಾಗಿ ಅಂತ ಕೇಳಿದಾಗ, ಅವರ ಬಾಯಿಯಿಂದಲೇನೆ ನನ್ನ ಸಂಹಾರಕ್ಕಾಗಿ ಪ್ರಯತ್ನವನ್ನು ಪಡು ಅಂತ ಹೇಳಿದಾಗ ಧರ್ಮರಾಜ ಆಗ ಕೇಳಿದ, ಹಾಗಾದ್ರೆ ನಿಮ್ಮನ್ನು ಹೇಗೆ ಸಂಹಾರವನ್ನು ಮಾಡ್ಬೋದು ಹೇಳಿ ಅಂತ ಹೇಳಿದ ದ್ರೋಣಾಚಾರ್ಯ. ನ ಶತ್ರುಂ ತಾತ ಪಶ್ಯಾಮಿ, ನನ್ನನ್ನು ಸಂಹಾರವನ್ನು ಮಾಡುವಂಥ ಶತ್ರುವನ್ನು ಈ ಜಗತ್ತಿನಲ್ಲಿ ನಾನು ನೋಡೇ ಇಲ್ಲ. ಯಾಕೆ? ನಾನು ಎಲ್ಲರಿಗೂ ಗುರುವಾಗಿದ್ದೇನೆ. ಯಾರು ನಮ್ಮನ್ನು ಸಂಹಾರವನ್ನು ಮಾಡ್ತಾರೆ? ಯಾಕೆ? ನಾನು ರಥದಲ್ಲಿ ಇರುವಾಗ ನಾನು ಅಷ್ಟು ಪ್ರಬಲನಾಗಿರ್ತೇನೆ ಅಂತ ಇಷ್ಟು ಹೇಳಿದಾಗ, ಶ್ರದ್ಧೇಯ ವಾಕ್ಯಾತ್ ಪುರುಷ ಏತತ್ ಸತ್ಯಂ ಬ್ರವೀಮಿತೆ. ಆದ್ದರಿಂದ ಆಯ್ತಪ್ಪ, ನನಗೆ ಒಳ್ಳೆಯದಾಗಲಿ ಅಂತ ಇಷ್ಟು ಹೇಳಿದಾಗ ಅಲ್ಲಿಂದ ನಮಸ್ಕಾರವನ್ನು ಮಾಡಿ ಕೃಪಾಚಾರ್ಯರ ಬಳಿ ಹೋಗ್ತಾನೆ. ಕೃಪಾಚಾರ್ಯರಿಗೆ ಹೋಗಿ ನಮಸ್ಕಾರವನ್ನು ಮಾಡಿ, ಕೃಪಾಚಾರ್ಯ, ನೀವು ಗುರುಗಳು, ನಮ್ಮ ಹಿರಿಯರು, ನೀವು ನಮ್ಮ ಪಿತಾಮಹಂದಿರು, ಆದ್ದರಿಂದಾಗಿ ನಿಮ್ಮ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ, ದುರ್ಧರವಾದ ಕೆಟ್ಟ ಪ್ರಸಂಗ ಒದಗಿದೆ, ದಯಮಾಡಿ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದಾಗ ಕೃಪಾಚಾರ್ಯರು ಇದೇ ಮಾತನ್ನು ಹೇಳ್ತಾರೆ. ನೀನು ಈಗ ಏನಾದರೂ ಬಂದು ನನಗೆ ಕೇಳಿದ್ದಿಲ್ಲ ಅಂತ ನಾನು ಶಾಪ ಕೊಡುವುದಕ್ಕೆ ಸಿದ್ಧನಾಗಿದ್ದೆ. ಬಂದು ಕೇಳಿದ್ದೀಯಾ, ಸಂತೋಷವಾಯಿತು, ಹೇಳಿ ಏನು ಬೇಕು ಹೇಳು. ಸ್ವಾಮಿ, ನೀವಂತರೂ ಏನಂತಾರೆ, ನಿಮಗೆ ಸಾವಿಲ್ಲ, ಯಾಕೆ ನೀವು ಚಿರಂಜೀವಿಗಳು. ಆದರೆ ನಿಮ್ಮನ್ನು ಹೇಗೆ ಗೆಲ್ಲಬೇಕು ನಮಗೆ ತಿಳಿಸಿಕೊಡಿ, ನಮ್ಮ ಪರವಾಗಿ ನೀವು ವಿಚಾರವನ್ನು ಮಾಡಿ ಸೌಮ್ಯವಾಗಿ ಯುದ್ಧವನ್ನು ಮಾಡಬೇಕು ಅಂತ ಬೇಡಿಕೊಂಡಾಗ ಆಯಿತು ಅಂತ ಹೇಳಿ ಅನುಮತಿಯನ್ನು ಕೊಡ್ತಾರೆ. ಅಲ್ಲಿಂದ ಆ ಕೃಪಾಚಾರ್ಯರ ರಥಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ನೇರವಾಗಿ ಶಲ್ಯನ ಹತ್ರ ಹೋಗ್ತಾರೆ. ಸೋದರಮಾವ ಶಲ್ಯನ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಬೇಡಿಕೊಂಡಾಗ ಯದಿಮಾಂ ನಾದಿಗಚ್ಚೇತ, ಹಾಗೆ ಶಲ್ಯ ಇದೇ ಮಾತನ್ನು ಹೇಳ್ತಾನೆ. ಇವತ್ತು ನೀ ಏನಾದರೂ ನನಗೆ ಬಂದು ಶರಣು ಬಂದಿದ್ದಿಲ್ಲ ಅಂತಾಗಿದ್ರೆ ನಾನು ಶಾಪ ಕೊಡ್ತಿದ್ನೋ. ಬಂದು ಭಾಳ ಸಂತೋಷ ಆಯಿತು. ತುಷ್ಟೋಸ್ಮಿ, ನಿನ್ನ ಈ ವ್ಯವಹಾರದಿಂದ ನಾನು ಸಂತುಷ್ಟನಾಗಿದ್ದೇನೆ. ಪೂಜಿತಶ್ಚಾಸ್ಮಿ ಯತ್ಕಾಂಕ್ಷಸಿ ತದಸ್ತುಮೆ, ಏನು ಬೇಡ್ತೀಯೋ ಬೇಡ, ಹೊರಕೊಳ್ಳಿಕ್ಕೆ ನಾನು ರೆಡಿ ಇದ್ದೇನೆ, ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಮಂತ್ರಯಸ್ವ ಮಹಾರಾಜ ನಿತಂ ನಿತ್ಯಂ ಮದ್ಹಿತಮುತ್ತಮಂ. ನನಗಾಗಿ ನಿತ್ಯದೊಳಗೂ ಕೂಡ ನನ್ನ ಹಿತವೇನಿದೆ ಅನ್ನೋದನ್ನು ನೀವು ವಿಚಾರವನ್ನು ಮಾಡಲಿಕ್ಕೆ ಬೇಕು. ನಿಮ್ಮ ಮಕ್ಕಳಾಗಿದ್ದೇವೆ ನಾವು,
ಕಾಮಂ ಯುದ್ಧ ಪರಸ್ಯಾರ್ತೆ, ಆ ದುರ್ಯೋಧನಾದಿಗಳಿಗೆ ನಿಮ್ಮ ಪರವಾಗಿ ನಿಂತು ಯುದ್ಧ ಮಾಡಬೇಕಾಗಿಲ್ಲ, ಹೇಗೆ ಬೇಕು ಯುದ್ಧ ಮಾಡಿ. ಆದರೆ ಯುದ್ಧವಾಡ್ತಾ ಇರುವಾಗ ನನ್ನ ಹಿತ ಏನಿದೆ, ಪಾಂಡವರ ಹಿತವೇನಿದೆ, ನಿನ್ನ ಮಕ್ಕಳ ಹಿತವೇನಿದೆ, ನೀವು ನೋಡಬೇಕಾದ್ದು ಅನಿವಾರ್ಯವಾಗಿದೆ ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಹೇಳ್ತಾ, ಕಿಮತ್ರ ಬ್ರೂಹಿ ಸಾಹ್ಯಂತೆ, ನಿನಗೇನು ಸಹಾಯವನ್ನು ಮಾಡಬೇಕು ಹೇಳು. ಕಾಮಂ ಯೋತ್ಸೆ ಪರಸ್ಯಾರ್ಥೆ, ಅವರಿಗಾಗಿ ನಾನು ಯುದ್ಧವಾಡ್ತೇನೆ. ಯಾಕೆ? ಬದ್ಧೋಸ್ಮಿ ಅರ್ಥೇನ ಕೌರವೈಹಿ, ಹಾಕಿ ಮೋಸ ಮಾಡಿ ಹಾಕಿದ ನನಗೆ ವೈಭವದಿಂದ ಭೋಗವನ್ನು ಕೊಟ್ಟು ನನ್ನ ಕಟ್ಟಿ ಹಾಕಿಬಿಟ್ಟ, ಏನು ಮಾಡಲಿ ಹೇಳು ಅಂತ ಹೇಳಿದಾಗ ಯುಧಿಷ್ಠಿರ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಿಲ್ಲ ಮಾಮ, ಒಂದು ಕೆಲಸ ಮಾಡು, ಕರ್ಣಾರ್ಜುನರ ಘನಘೋರವಾದ ಯುದ್ಧವಾಗತ್ತೆ. ಆ ಯುದ್ಧದೊಳಗೆ ಅರ್ಜುನನ ಪರವಾಗಿ ವಿಚಾರವನ್ನು ಮಾಡುವುದಕ್ಕಾಗಿ ನೀವಿರಬೇಕನ್ನು ಇರ್ತೀರಾ? ಅನುಮತಿಯನ್ನು ಕೊಡ್ತೀರಾ? ಅವಶ್ಯವಾಗಿ ಆಗಲಿ ಅಂತೇಳಿ ಅನುಮತಿಯನ್ನು ಕೊಡ್ತಾರೆ. ಏಹೇಹಿ ಸರ್ವೇ ಯೋತ್ಸ್ಯಾಮ, ಆಗ ಆಯಿತು ಅಂತ ಹೇಳ್ದ. ಹಿರಿಯರು ಈ 4 ಜನ, ಭೀಷ್ಮಾಚಾರ್ಯ ಪಿತಾಮಹ, ದ್ರೋಣಾಚಾರ್ಯ ಗುರುಗಳು, ಕೃಪಾಚಾರ್ಯರು ಗುರುಗಳು, ಶಲ್ಯ ಸೋದರ ಮಾವ, ಈ 4 ಮಂದಿಗೆ ಅನುಮತಿಯನ್ನು ಬೇಡಿದ. ಮಧ್ಯದೊಳಗೆ ಬಂದು ನಿಂತ, 2 ಕೈಗಳನ್ನು ಎತ್ತಿ ನಿಂತು ಅನೌನ್ಸ್ ಮಾಡ್ತಾನೆ. ಏನು ಧರ್ಮರಾಜನ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಏಹ್ಯೇಹಿ ಸರ್ವೇ ಯೋತ್ಸ್ಯಾಮಃ ತವ ಭ್ರಾತೃನ್ ಅಪಿಂಡಿತಾನ್ ಯುಯುತ್ಸೋ ವಾಸುದೇವಂಚ, ಯಾರ್ಯಾರು ನಮ್ಮ ಜೊತೆಗೆ ಯುದ್ಧಕ್ಕೆ ನಮ್ಮ ಪರವಾಗಿ ನಮ್ಮ ಪಕ್ಷದೊಳಗೆ ಬರಬೇಕು ಅಂತ ಯಾರಿಗೆ ಅಪೇಕ್ಷವಿದೆ ಅವಶ್ಯವಾಗಿ ಅವರೆಲ್ಲರೂ ಬರಬಹುದು, ಅವರೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವಿದೆ ಅಂತ ಹೇಳಿ ಗಟ್ಟಿಯಾಗಿ ಅನೌನ್ಸ್ ಮಾಡಿದಾಗ ಯುಯುತ್ಸು ಬರ್ತಾನೆ. ಧೃತರಾಷ್ಟ್ರನ ದಾಸಿ ಪುತ್ರ ಯುಯುತ್ಸು ಬಂದು ಹೇಳ್ತಾನೆ, ಧರ್ಮಣ್ಣ ನಿನ್ನ ಪಕ್ಷದೊಳಗೆ ನಾನು ಬರ್ತೇನೆ ಅಂತ ಹೇಳಿದಾಗ ಅವಶ್ಯವಾಗಿ ಬಾ ಅಂತ ಸ್ವೀಕಾರವನ್ನು ಮಾಡ್ತಾರೆ. ಆಗ ಅನೇಕ ಜನ ಪಾಂಡವರ ಪಕ್ಷದೊಳಗೆ ಬರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ರಥವನ್ನು ತೆಗೆದುಕೊಂಡು ಹೋಗಿ ಕರ್ಣನ ಮುಂದೆ ಹೋಗ್ತಾನೆ. ಕರ್ಣನಿಗೆ ತಾನೆ, ಕರ್ಣ ಪಾಂಡವರ ಅಣ್ಣನಾಗಿದ್ದೀಯ, ಎಚ್ಚರವಿರಲಿ, ಪಾಂಡವರ ಪರವಾಗಿ ನಿಲ್ಲಬೇಕು. ನೀನು ಈಗೇನು ಮಾತು ಕೊಟ್ಟಿದ್ದೀಯಲ್ಲ, ಭೀಷ್ಮಾಚಾರ್ಯರ ಮೇಲಿನ ಸಿಟ್ಟಿನಿಂದ, ಭೀಷ್ಮಾಚಾರ್ಯರ ಮೇಲಿನ ಪ್ರತಿಸ್ಪರ್ಧೆಯಿಂದ, ಭೀಷ್ಮಾಚಾರ್ಯರು ಇರುವವರೆಗೂ ಯುದ್ಧವಾಡುವುದಿಲ್ಲ ಅಂತ ಮಾತು ಕೊಟ್ಟಿದ್ದೀಯಲ್ಲ, ಆ ಮಾತಿಗೆ ನೀನು ಗಟ್ಟಿಯಾಗಿ ನಿಲ್ಲಬೇಕು. ನೀನು ಇದೇ ನೀನು ಪಾಂಡವರಿಗೆ ಮಾಡುವ ಸಹಾಯ. ಕೃಷ್ಣ ಆ ಕರ್ಣನನ್ನು ಬಿಗಿದು ಬಿಟ್ಟ, ಗಟ್ಟಿಯಾಗಿ ಬಿಟ್ಟ. ಅಂದರೆ ಯಾವ ಕಾರಣಕ್ಕೂ ಭೀಷ್ಮಾಚಾರ್ಯರು ಸಾಯುವವರೆಗೂ ಮನಸ್ಸು ಮಾಡಿ ಅವನು ಏನಂತಾರೆ, ತನ್ನ ಹಿಂದಿನ ಮಾತನ್ನು ಮುರಿದಾಕಿ ಅವನು ಯುದ್ಧಕ್ಕೆ ಬರಬಾರದು. ಹಾಗೆ ವ್ಯವಸ್ಥೆಯನ್ನು ಮಾಡಿದಾಗ ಕರ್ಣ ಆಯಿತು ಅಂತ ಹೇಳಿ ಒಪ್ಪಿಕೊಳ್ತಾನೆ. ಆಗ ಧರ್ಮರಾಜ ಅರ್ಜುನನ ಮುಖವನ್ನು ನೋಡ್ತಾನೆ. ನಿನ್ನ ಅಂತೇಳಿ ಕೈ ಮಾಡಿದಾಗ ರಣಘೋಷ ಪ್ರಾರಂಭವಾಗಿದೆ, ಯುದ್ಧ ಪ್ರಾರಂಭವಾಗುವುದಿದೆ. ಆ ಯುದ್ಧ ಹೇಗೆ ನಡೆಯುತ್ತದೆ ಎನ್ನುವುದನ್ನು ನಾಡಿಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.